ಎಲ್ಲರಿಗೂ ನಮಸ್ಕಾರ. ನಾನು ಮೈತ್ರಿ ಅಯ್ಯರ್. ಟಾಕೀಸ್ ಫ್ಯಾಮಿಲಿಯ ಒಂದು ಮೆಂಬರ್ ಆಗಿರೋದು ನನಗೆ ತುಂಬಾ ಖುಷಿ ಇದೆ. ಅದರಲ್ಲೂ ನನ್ನ ಆ್ಯಕ್ಟಿಂಗ್ ಜರ್ನಿ ಕರಿಯರ್ ನಾನು ಟಾಕೀಸ್ ಒಟ್ಟಿಗೆ ಶುರು ಮಾಡ್ತಾ ಇರೋದು. ಕೀರ್ತಿ, ಬಂದೆ ಈಗಷ್ಟೇ ಬಂದೆ. ಬಾ, ಏನ್ ನೋಡ್ತಿದ್ಯಾ? ಅಲ್ಲ, ಒಂದ್ ಹುಡ್ಗ ಬ್ಯಾಗ್ ಎತ್ತಕ್ ಹೆಲ್ಪ್ ಮಾಡ್ದ. ಥ್ಯಾಂಕ್ಸ್ ಹೇಳೋ ಅಷ್ಟರಲ್ಲೇ ಮಾಯ ಆಗ್ಬಿಟ್ಟು. ಅಯ್ಯೋ, ಎದ್ರ ಮನೆ ಪೋಳಿ ಹುಡುಗ. ಬಾ, ನೀನು ಲಗೇಜ್ ತಗೋ. ಕೀರ್ತಿ, ನನ್ ಫ್ರೆಂಡ್ ಇಶಿಕಾ, ಡೆಲ್ಲಿ ಅವಳು, ಫ್ರೀಲಾನ್ಸ್ ಮೇಕಪ್ ಆರ್ಟಿಸ್ಟ್. ಇಶಿಕಾ, ನನ್ ಫ್ರೆಂಡ್ ಕೀರ್ತಿ, ಊರಿಂದ ಬಂದಿದ್ದಾಳೆ. ಹಾಯ್. Hi. Did you tell her about the rules? Listen, if you want to live here, you have to follow the rules. ಇವಳಿಗೆ ಕನ್ನಡ ಬರೋದಲ್ವಾ? ಏಕೆ? ನಿಂಗೆ ಇಂಗ್ಲಿಷ್ ಬರಲ್ವಾ? ಓ, ಬರುತ್ತಾ? ಹುಟ್ಟಿದ್ದು ಡೆಲ್ಲಿನೇ ಆಗಿದ್ರುನು ಇಲ್ಲಿ ಬಂದು 5 ವರ್ಷ ಆಯ್ತು. ಕನ್ನಡ ಚೆನ್ನಾಗೇ ಬರುತ್ತೆ. ಇಲ್ಲ, ಹಾಗಲ್ಲ. ಇಟ್ಸ್ ಓಕೆ. ಅದರಲ್ಲಿ ಈ ಮನೇಲಿ ನೀನ್ ಇರ್ಬೇಕು ಅಂದ್ರೆ ರೂಲ್ಸ್ ನ ಫಾಲೋ ಮಾಡ್ಬೇಕು. ಕರೆಂಟ್ ಬಿಲ್, ರೆಂಟ್, ರೇಷನ್, ಯು ಹ್ಯಾವ್ ಟು ಶೇರ್ ಎವ್ರಿಥಿಂಗ್. ಓಕೆ? ಅಂಡ್ ರಾತ್ರಿ ಅಡ್ಗೆ ಕೂಡ ನೀನೇ ಮಾಡ್ಬೇಕು. ಏನ್, ನಾನ್ ಅಡ್ಗೆನಾ? ಲುಕ್, ನಾನ್ ಮಾತಾಡ್ಬೇಕಾದ್ರೆ ಇಂಟರಪ್ಟ್ ಮಾಡಂಗಿಲ್ಲ. ವಾರದಲ್ಲಿ 3 ದಿವಸ ನಾನ್ ವೆಜ್, ರಾತ್ರಿಗೆ ಚಪಾತಿ. ನನ್ನ ವಸ್ತುಗಳನ್ನ ನನ್ನ ಪರ್ಮಿಷನ್ ಇಲ್ಲದೆ ಮುಟ್ಟೋ ಹಾಗಿಲ್ಲ. ನನ್ನ ಪರ್ಸನಲ್ ಲೈಫ್ ಬಗ್ಗೆ ಕೇಳಂಗಿಲ್ಲ. ಅಂಡ್ ರಾತ್ರಿ 10 ಗಂಟೆ ಮೇಲೆ ಲೈಟ್ಸ್ ಆನ್ ಮಾಡೋ ಹಾಗಿಲ್ಲ. ಬೆಳಿಗ್ಗೆ ಬೇಗ ಎದ್ದು ಹೋಗಿ ಹಾಲು ತಗೊಂಬಂದು ಕಾಫಿ ಮಾಡ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ, ಫ್ಯಾನ್ 1 ಸ್ಪೀಡ್ ಗಿಂತ ಜಾಸ್ತಿ ಹೋಗೋ ಹಾಗಿಲ್ಲ. ಆಯ್ತಾ? ನನಗೆ ನಿದ್ದೆ ಬರಲ್ಲ. ಅರೆ, ಸ್ಟಾಪ್ ಇಟ್ ಇಶಿಕಾ. ಇವಾಗ ತಾನೇ ಬಂದಿದ್ದಾಳೆ, ಏನ್ ನಿಂದ ಹೇಳು? उसको समझा जाना, ठीक है? हेलो, ಯಾರೇ ಇದು ಅರೆ ಹುಚ್ಚಿ? ಇವಳ ಜೊತೆ ಹೆಂಗಿದ್ಯಾ ನೀನು? ಅರೆ, ಅವಳು ಮಾತಾಡೋದ್ ಹಾಗೆ ಅಷ್ಟೇ, ಬಟ್ ತುಂಬಾ ಪಾಪದ ಹುಡುಗಿ. ಹೋಗ್ತಾ ಹೋಗ್ತಾ ಹಿಂಗೆ ಗೊತ್ತಾಗತ್ ಬಿಡು. ನೀನ್ ಫಸ್ಟ್ ಹೋಗಿ ರೆಡಿ ಆಗೋ. ನೀನ್ ಇನ್ನೂ ಇದೇ ಮಾರ್ಟಲ್ ವರ್ಕ್ ಮಾಡ್ತಾ ಇದ್ಯಾ? ಬೇರೆ ಜಾಬ್ ಯಾಕೆ ನೀನ್ ನೋಡ್ಬಾರ್ದು? ನನ್ನ ಎಜುಕೇಶನ್ಗೆ IT ಪ್ರೊಫೆಷನ್ ಎಲ್ಲ ಕೆಲಸ ಸಿಗುತ್ತೆ. ಈ ಕೆಲಸದಲ್ಲಿ ಟೈಮಿಗೆ PF ಇನ್ಸೆಂಟಿವ್ ಎಲ್ಲ ಕರೆಕ್ಟ್ ಆಗಿ ಬರ್ತಿದೆ. ಆರಾಮಾಗಿದ್ದೀನಿ ನಾನು. ನೀನ್ ಹೋಗಿ ಫ್ರೆಶ್ ಅಪ್ ಆಗು, ನಾನು ಕಾಫಿ ಮಾಡ್ಕೊಂಡ್ಬರ್ತೀನಿ. ಇದರಲ್ಲಿ ವಿಭಿನ್ನವಾದ ಯುನೀಕ್ ಕಾಂಟೆಂಟ್ಸ್ ಇದೆ. ಐ ಆಮ್ ವೆರಿ ಶೋರ್ ಪ್ರತಿಯೊಂದು ಜಾನರಿನ ವ್ಯೂವರ್ಸ್ಗೂ ಕೂಡ ಏನಾದರೂ ಒಂದು ಕಾಂಟೆಂಟ್ ಇಷ್ಟ ಆಗುವಂಥದ್ದು ಇದ್ದೇ ಇರುತ್ತೆ. ವೆಬ್ ಸೀರೀಸ್, ಶಾರ್ಟ್ ಸ್ಟೋರೀಸ್, ಮೂವೀಸ್, ಕಾರ್ಟೂನ್ಸ್, ಆಂಥಾಲಜೀಸ್, ಹೀಗೆ ಹಲವಾರು ರೀತಿಯ ಕಾಂಟೆಂಟ್ಗಳಿದೆ. ನೀವು ನನ್ನ ಲೈಫಲ್ಲಿ ಒಂಥರ ಬೆಳದಿಂಗಳ ಬಾಲೆ ಇದ್ದಂಗೆ. ನಿಮ್ಮ ಬಗ್ಗೆ ಕೇಳ್ತಾ ಕೇಳ್ತಾ ನೋಡ್ಬೇಕು ಅಂತ ಅನ್ಸ್ಬಿಡ್ತಾ. ನೋಡ್ಬೇಕು ಅಂತ ಅನ್ಸಿ ಲವ್ವೇ ಆಗೋಯ್ತು. ವಾಟ್? ಲವ್? ಛೀ, ನಾನು ಆ ಥರ ಹುಡುಗಿ ಅಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ. ಆದ್ರೆ ನಾನು ಆ ಥರ ಹುಡುಗನೇ. ನಿಮ್ ಸ್ಮೈಲ್ ಇದೆಯಲ್ಲ, ಅದೇ. ನಿಮ್ ಒಂದೊಂದು ಸ್ಮೈಲು ಒಂದೊಂದು GB. ಅದನ್ನ ಹಾಗೇ ನೋಡ್ತಾ ಹಾರ್ಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳ ಬೇಬಿ. ನಿಮಗ್ ಗೊತ್ತಿಲ್ಲ, ಇವರಿಬ್ರು ಇದಾರಲ್ಲ, ನಿಮ್ ಬಗ್ಗೆ ಹೇಳ್ದಾಗಿಂದ ಅಣ್ಣ ಅದಕ್ಕೆ ನೋಡ್ಬೇಕು ಅಂತ ಚಿಕ್ಕ ಮಕ್ಳು ತರ ಹಠ ಮಾಡ್ತಿದ್ದಾರೆ ಅಲ್ವೇನ್ರಾ? ನನ್ನ ಅಣ್ಣ ಅಂತೀರ, ಅವಳನ್ನ ಅಕ್ಕ ಅಂತೀರ. ಸಂಬಂಧಕ್ಕೆ ಲಿಂಕೇ ಇಲ್ವಲ್ರೋ? ಹೌದೌದು. ಸಾರಿ ಅದಕ್ಕೆ. ಸಾರಿ ಅಣ್ಣ. ಅದು ಇದುವರೆಗೂ ನನ್ಗೆ ಯಾರು ಈ ಥರ ಪ್ರಪೋಸ್ ಮಾಡಿಲ್ಲ. ನೀವೇ ಫಸ್ಟ್. ಬಟ್ ನಿಮ್ಮ ಬಗ್ಗೆ ನಂಗೇನು ಗೊತ್ತೇ ಇಲ್ವಲ್ಲ. ಗೊತ್ತಾಗತ್ತೆ. ಏನ್ ಗೊತ್ತಾ, ನೀವು ನನ್ನ ಲವ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಅನ್ನಿ. ಇಷ್ಟು ಸಾಕು. ಲವ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ನಿಮ್ಮನ್ನ ಕಣ್ಣಿನ ರೆಪ್ಪೆ ಒಳಗಡೆ ಇಟ್ಕೊಂಡು ಅದ್ರ ಮೇಲೆ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೂಲಾಗಿ ನೋಡ್ಕೋತೀನಿ. ಕನ್ನಡಕದ ಒಳಗಿಂದ ಕಾಣ್ತಿದೆ ಈ ಅಂದ. ಆತರ KR ಮಾರ್ಕೆಟ್ ಇಂದ ಫ್ರೆಶ್ ಆಗಿ 3 ಗಂಟೆಗೆ ಎದ್ದು ಹೂ ತಗೊಂಬಂದು ನೀವೆಲ್ಲ ನಡೀತಿರೋ ಅಲ್ಲ ಹಾಕ್ಬಿಡ್ತೀನಿ. ನೀವು ಅದ್ರ ಮೇಲೆ ನಡೀತಾ ಇರ್ಬೇಕು, ಹಂಗ್ ನೋಡ್ಕೋತೀನಿ. ಟೇಕ್ ಇಟ್ ಈಸಿ. ನಿಮ್ಗೆ ಕಾಲೇಜಲ್ಲಿ ಯಾರಾದ್ರೂ ತೊಂದರೆ ಕೊಟ್ರೆ ಮೂಟೆ ಕಟ್ಟಿ ಅದೇ KR ಮಾರ್ಕೆಟ್ ಅಲ್ಲಿ ಹಾಕ್ಬಿಡ್ತೀನಿ. ಯಾರು ಇಲ್ಲ ಇರೋ. ನೀವು ನಂಗೋಸ್ಕರ ಫೈಟ್ ಎಲ್ಲ ಮಾಡ್ತೀರಾ? ಲವ್ ಅಂತ ಬಂದ್ರೆ ಶಾರುಖ್ ಖಾನ್, ಫೈಟ್ ಅಂತ ಬಂದ್ರೆ ಮೈಕ್ ಟೈಸನ್. ಇವರಿಬ್ರು ನೀವೊಂಥರ ನಗುವ ಗುಲಾಬಿ ಹೂವೆ, ಮುಗಿಲ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಒಲವೇ. ಇದ್ಯಾವುದೋ ಸಾಂಗ್ ತರ ಇದೆಯಲ್ಲ? ಸಾಂಗ್ಗೆ ಇರ್ಲಿ. ಚುಟ್ಕಿ ಐ ಲವ್ ಯು. ನಾನ್ ಚುಟ್ಕಿ ಅಲ್ಲ, ಶಾರದಾ ಅಲ್ವಾ? ಕೀರ್ತಿ, ಇಂಟರ್ವ್ಯೂ ಹೇಗಾಯ್ತು? ನಿನ್ನೆ ಇಂಟರ್ವ್ಯೂ ಅಷ್ಟೇನು ಪಾಸಿಟಿವ್ ಆಗಿರ್ಲಿಲ್ಲ. 2 days ಅಲ್ಲಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಂಗೆ ಯಾಕೋ ಧೈರ್ಯ ಇಲ್ಲ. ಒಂದೇ ಇಂಟರ್ವ್ಯೂ ಕೆಲಸ ಸಿಗೋ ಹಾಗಿದ್ರೆ
ನಾನ್ಯಾಕೆ ಮನೆ ಮನೆ ಹೋಗಿ ಮೇಕಪ್ ಮಾಡ್ತಿದ್ದೆ? ಹಾ ಇಶಿಕಾ, ನೀನೇನಾದ್ರೂ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ಯಾ? ಐ ಎಮ್ MBA ಗ್ರಾಜ್ಯುಯೇಟ್. ಅರೆ, ಮತ್ ಈ ತರ ಯಾಕೆ ಫ್ರೀಲಾನ್ಸಿಂಗ್ ಮಾಡ್ತಾ ಇದ್ಯಾ? ಪರ್ಸನಲ್ ವಿಷಯ ಎಲ್ಲ ಕೇಳ್ಬೇಡ ಅಂತ ಎಷ್ಟು ಸತಿ ಹೇಳಿದೀನಿ ನಿನ್ಗೆ. ಅರೆ, ನಾನು ಹೀಗೆ ಕ್ಯಾಶುವಲ್ ಆಗಿ ಕೇಳ್ದೆ. MBA ಮಾಡ್ಬಿಟ್ಟು ಹೀಗೆ ಫ್ರೀಲಾನ್ಸಿಂಗ್ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಟೀ. ತಣ್ಣಗಾಗತ್ತೆ. ನಾನು ಹೋಗಿದ್ದ ಇಂಟರ್ವ್ಯೂಲೆಲ್ಲ ನಾರ್ತ್ ಇಂಡಿಯನ್ ಅಂತ ಕಾಂಪ್ರಮೈಸ್ ಕೇಳ್ತಿದ್ರು. ಅದಕ್ಕೆ ಅದ್ರ ಯಾವ ಸವಾಸನೂ ಬೇಡ ಅಂತ ಫ್ರೀಲಾನ್ಸಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದೆ. ಹಾಗಂತ ಈಗ ಹೋಗೋ ಕೆಲ್ಸದೇನೇನು ಕಡಿಮೆ ಇಲ್ಲ. ಮದ್ವೆ ಆಗ್ತಿರೋ ಹುಡುಗಿ ಇದ್ರೂನು ಹುಡುಗರು ಮೈ ಮೇಲೆ ಬೀಳಕ್ ಬರ್ತಾರೆ. ಹೌದು, ಇಂಟರ್ವ್ಯೂ ಅಲ್ಲಿ 95.8 FM. ಥ್ಯಾಂಕ್ಸ್ ಅಂಡ್ ಆಲ್ ದಿ ಬೆಸ್ಟ್. ಟೀ ಚೆನ್ನಾಗಿತ್ತು. ನೈಸ್. ಇದರಲ್ಲಿ ನಾನು ವೆಬ್ ಸೀರೀಸಲ್ಲಿ ಕೆಲಸ ಮಾಡಿದ್ದೀನಿ. ಮೊದಲನೇದು ಪೊಲೀಸ್ ಫೈಲ್ಸ್, ಕ್ರೈಮ್ ಥ್ರಿಲ್ಲರ್. ಸೊ ಅದರಲ್ಲಿ ನನ್ನ ಒಂದು ಹಾಡು ಕೂಡ ಇದೆ. ನಮ್ಮ ಮೆಲೋಡಿ ಕಿಂಗ್ ಮಣಿಕಾಂತ್ ಕದ್ರಿ ಸರ್ ಅವರು ಮ್ಯೂಸಿಕ್ ಮಾಡಿರೋದು, ಅದ್ಭುತವಾಗಿ ಮೂಡಿ ಬಂದಿದೆ. ಬರ್ತೀನಮ್ಮ. ಆಯ್ತಾ ನಿದ್ದೆ? ಹ್ಞೂ ಕಣೋ, ಆಗ್ಲೇ ಇದ್ದೆ. ನೀನೇನ್ ಮಾಡ್ತಾ ಇದ್ಯಾ? ಕೆಫೆಗೆ ಹೋಗ್ತಾ ಇದ್ದೀನಿ. ನಾವು ಹಾಕಿದ ಪಿಟಿಷನ್ಗೆ ಎಸ್ ಸೈನ್ ಆಯ್ತು ಅಂತ ನೋಡ್ಬೇಕು. ಸರಿ, ತಿಂಡಿ ತಿಂದ್ಯಾ? ಇಲ್ಲ ಕಣೆ, ಅಲ್ಲೇ ಹೋಗಿ ತಿನ್ಬೇಕು. ಮತ್ತೆ ಮೊನ್ನೆ ಸರ್ಪ್ರೈಸ್ ಹೇಗಿತ್ತು ಬೇಬಿ? ಅಫ್ಕೋರ್ಸ್, ನೈಟ್ ರೈಡ್, ರೊಮ್ಯಾಂಟಿಕ್ ಡಿನ್ನರ್, ಯು ಆರ್ ದ ಬೆಸ್ಟ್. ಹ್ಞೂ ಕಣೆ, ಲೈಫ್ ಲಾಂಗ್ ನಿನ್ನ ಜೊತೆ ಹೀಗೆ ಹ್ಯಾಪಿಯಾಗಿರೋ ಆಸೆ ನನಗೆ. ಅಂದ್ರೆ ಮದ್ವೆ ಇಲ್ದೇನೇನಾ? ಹ್ಞೂ, ಮತ್ತೆ ಗಂಡ ಹೆಂಡತಿ ಸಂಸಾರ ಮಕ್ಕಳು ಅನ್ನೋ ಟೆನ್ಷನ್ನೇ ಇರಲ್ಲ. ಬೆಸ್ಟ್ ಅಲ್ವಾ? ಅಲ್ಲಿಗೆ ನನ್ ಮದ್ವೆ ಆಗೋ ಇಂಟ್ರೆಸ್ಟ್ ಇಲ್ಲ ಅಂತಾಯ್ತು. ಬರೀ ಟೈಮ್ ಪಾಸ್ ಲವ್ವಾ? ಸುಮ್ಮನೆ ತಮಾಷೆ ಮಾಡಿದೆ ಕಣೆ, ಬೇಜಾರು ಮಾಡ್ಕೋಬೇಡ. ಇವಾಗ್ಲೇ ನಿಮ್ಮ ಮನೆಗೆ ಬಂದು ನಿಮ್ಮ ಅಪ್ಪನ ಮುಂದೆ ಎತ್ತಾಕೊಂಡು ಹೋಗ್ಲಾ ಹೇಳು. ಆಹಾಹಾ, ಕಂಡಿದ್ದೀನಿ ನೋಡು ನಿನ್ ಪೌರುಷ. ಏನ್ ಚಾಲೆಂಜಾ? ಬರ್ಲಾ ಇವಾಗ? ಬಾ ನೋಡೋಣ. ಸರಿ, ಬಂದೇ ಇರು. ಏ ಕೋತಿ. ಈ ಇಶಿಕಾ ಯಾವಾಗ್ಲೂ ಹಿಂಗೇನಾ? ಮುಖ ಸಿಂಡಿಸ್ಕೊಂಡೇ ಇರ್ತಾಳೆ. ಹಾಗೇನಿಲ್ಲ, ಸುಮ್ನೆ ಹೀಗೆ ಮಾಡ್ತಾ ಇರ್ತಾಳೆ ಅಷ್ಟೇ. ಆದ್ರೂ ಬೆಳಗ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅಲ್ವಾ? ಅವ್ರಿಬ್ರು ಯಾವಾಗ್ಲೂ ಇದೇ ತರ ಜಗಳ ಮಾಡ್ತಾ ಇರ್ತಾರ? ಹಾಗೇನಿಲ್ಲ, ಬೆಳಿಗ್ಗೆ ಈ ತರ ಜಗಳ ಆಡ್ತಾರೆ, ರಾತ್ರಿ ಒಟ್ಟಿಗೆ ಕುತ್ಕೊಂಡು ಪೆಗ್ ಹಾಕ್ತಾರೆ. ನಿಮಗೆ ಇವತ್ತು ಇಂಟರ್ವ್ಯೂ ಇತ್ತಲ್ವಾ? ಇವತ್ತಿಲ್ಲ, 3 ಇಂಟರ್ವ್ಯೂ ಕೊಟ್ಟಿದ್ದೀನಿ. ಏನಾಗುತ್ತೆ ನೋಡ್ಬೇಕು. ಅಕಸ್ಮಾತ್ ಏನಾದ್ರೂ ಅದು ಆಗ್ಲಿಲ್ಲ ಅಂದ್ರೆ ನನಗೆ ಹೇಳಿ ಆಯ್ತಾ? ಐ ಹ್ಯಾವ್ ಕಾಂಟ್ಯಾಕ್ಟ್ಸ್, ನಾನು ಕೆಲಸ ಮಾಡಿಸ್ತೀನಿ. ಓಹ್, ಮತ್ ನೀವ್ ಯಾಕೆ ಮನೇಲಿ ಇರೋದು? ಅದು ನನ್ಗೆ ಈ 9 to 5 ಜಾಬ್ ಎಲ್ಲ ಇಷ್ಟ ಆಗಲ್ಲ. ಐ ವಾಂಟ್ ಬಿ ಅ ಬಿಸ್ನೆಸ್ ಮ್ಯಾನ್, ಯು ನೋ. ಓಹ್, ಇಸ್ ಇಟ್? ಏನ್ ಬಿಸ್ನೆಸ್? ಅದೇ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡಿದ್ರೆ ಸಾಕಾಗಲ್ಲ, ಬಿಸ್ನೆಸ್ ಮಾಡಕ್ ದುಡ್ಡು ಬೇಕು. ಆದ್ರೆ ಯೋಚನೆ ಮಾಡೋದಕ್ ಬೇಡ ಅಲ್ವಾ? ನಮ್ಮಪ್ಪಂಗೂ ನಂತರನೇ ಬಿಸ್ನೆಸ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಓಹ್, ಮತ್ತೇನಾಯ್ತು? ನಾನ್ ಹೊಡ್ದೆ. ಏನೇ ಇಲ್ಲ ಅಂದ್ರೂ ನಿಮ್ ಸೆನ್ಸ್ ಆಫ್ ಹ್ಯೂಮರ್ ಅಂತೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ನೀವು ಕೆಲಸ ಮಾಡಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ಇಲ್ಲಪ್ಪ, ಹಾಗೇನಿಲ್ಲ, ಸುಮ್ನೆ ತಮಾಷೆ ಮಾಡಿದೆ. ಅದು ಕೆಲಸ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ತಾ ಇಲ್ಲ. ಅರೆ, ನೀವ್ ಹೀಗ್ ಹೇಳಿದ್ರೆ ನಿಮ್ ಇಡೀ ಲೈಫ್ ವೇಸ್ಟ್ ಆಗುತ್ತೆ. ಈ ವಯಸ್ಸಲ್ಲಿ ಹುಡುಗರು ಚೆನ್ನಾಗಿ ದುಡಿಬೇಕು. ಒಂದ್ 30 ವಯಸ್ಸು ಆಗೋ ಅಷ್ಟರಲ್ಲಿ ಫಿನಾನ್ಷಿಯಲಿ ಸ್ಟೇಬಲ್ ಆಗಿ ಒಂದು ಹುಡುಗಿನ ಹುಡುಕಿ ಮದುವೆ ಆಗಿ ಸೆಟಲ್ ಆಗ್ಬೇಕು. ಎಸ್, ನೋಡಿ, ಇದೇ ನಾನು ಹೇಳಿದ್ದು. ಐ ಆಮ್ ಮೋಟಿವೇಟೆಡ್. ನಾಳೆಯಿಂದನೇ ಕೆಲಸ ಶುರು ಮಾಡ್ತೀನಿ.
ನೀವು ಇವತ್ತು ಒಂದಿನ ಹೇಳಿದ್ದಕ್ಕೆ ನಾ ಇಷ್ಟೊಂದು ಮೋಟಿವೇಟ್ ಆಗೋದೆ. ಇನ್ ಲೈಫ್ ಲಾಂಗ್ ನನ್ನ ಜೊತೆಗಿದ್ದು ಹೀಗೆ ಮೋಟಿವೇಟ್ ಮಾಡ್ತಾ ಇದ್ರೆ ನಾನ್ ಸೆಟಲ್. ನೀವು ತುಂಬಾ ಕಾಮಿಡಿ ಮಾಡ್ತೀರಪ್ಪ. ನಾನ್ ನಿಜಾನ ಹೇಳಿದ್ದು. ಈ ಪರ್ಟಿಕ್ಯುಲರ್ ಸ್ಟೋರಿ ಸ್ಪೆಸಿಫಿಕಲಿ ಯೂತಿಗೆ ಹೇಳಿ ಮಾಡಿಸಿರೋ ಅಂಥದ್ದು. ಸೊ ಪ್ರತಿಯೊಂದು ಯೂತ್ ಕೂಡ ಇದನ್ನು ತುಂಬ ಎಂಜಾಯ್ ಮಾಡ್ತಾರೆ ಅಂತ ಐ ಆಮ್ ವೆರಿ ಶ್ಯೂರ್. ನಿವೇದಿತಾ ಗೌಡ ಅವರು, ಪ್ರಭು ಮುಣ್ಕರ್ ಅವರು, ದಿಗಂತ್ ದಿವಾಕರ್ ಅವರು, ಇವರೆಲ್ಲರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಸೊ ಅದ್ಭುತವಾದ ಆರ್ಟಿಸ್ಟ್ಗಳು ಆ್ಯಂಡ್ ನಮ್ಮ ಡೈರೆಕ್ಟರ್ ರಘುಶಾಸ್ತ್ರಿ ಅವರು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಆ್ಯಂಡ್ ದ ಹೋಲ್ ಟೀಮ್ ವಿ ಹ್ಯಾಡ್ ಸೋ ಮಚ್ ಫನ್ ಶೂಟಿಂಗ್ ದಿಸ್ series. So I'm very excited to see how people will receive it. Hey Sharda, ಸಿಡಕ್ ಮೂರ್ತಿ ಶಾರದಾ, ಬೇಗ ಎದ್ದೇಳು. ಎದ್ದೇಳಿ, ಲೇಟ್ ಆಯ್ತು, ಸನ್ ಬಂತು. ಏನೇ ನಿಂದು ಬೆಳಿಗ್ಗೆ ಬೆಳಿಗ್ಗೆ? ನಿಂಗೆ ನಾನು ಹಾಟ್ ಕಾಫಿ ಮಾಡ್ಕೊಂಡು ತಂದಿದ್ದೀನಿ, ತಗೋ. ಏನೇ ಸನ್ ರೆಸ್ಟಲ್ ರೈಸ್ ಆದ್ನಾ ಹೇಗೆ? ಇಲ್ಲಪ್ಪ, ಈಸ್ನಲ್ಲಿ ಹುಟ್ಟಿದ್ದಾನೆ. ಯಾಕೆ? ಅಲ್ಲ, ಯಾವತ್ತೂ ಇಲ್ಲದೆ ಇದ್ದಿದ್ದು ಅದು ನೀನು ನನಗೆ ಬೆಡ್ ಕಾಫಿ ತಂದು ಕೊಡ್ತಿದ್ಯಾ ಅಂದರೆ ಏನೋ ಮಿಸ್ ಹೊಡಿತಾ ಇದೆ. ಯಾವಾಗಲೂ ಒಂದೇ ಥರ ಇರೋಕ್ಕಾಗುತ್ತಾ? ಮತ್ತೆ ಇವತ್ತು ಮೇಕಪ್ ಮಾಡ್ಕೊಂಡಿದ್ಯಾ? ಅಯ್ಯಯ್ಯೋ, ಮೇಕಪ್ ಇಡು, ಮಲ್ಗೋಕಿನ್ ಮುಂಚೆನೂ ಮೇಕಪ್ ಮಾಡ್ಕೋತೀನಿ. ಹಾ ಸರಿ ಸರಿ, ಬೇಗ ರೆಡಿ ಆಗು ನೀನು. ನಾವು ಬ್ರೇಕ್ಫಾಸ್ಟ್ಗೆ ಹೊರಗಡೆ ಹೋಗೋಣ. ಚುಟ್ಕಿ, ಏನು? ನನ್ನೊಬ್ಳೇ ಹೊರಗಡೆ ಕರ್ಕೊಂಡೋಗಿ ಚಾಕು ಗೀಕು ಹಾಕಿ ಸಾಯಿಸ್ಬಿಟ್ಟು ಪಾಪ ಸೂಸೈಡ್ ಮಾಡ್ಕೊಂಡ್ಲು ಅಂತ ಹೇಳೋ ಪ್ಲಾನಲ್ಲಿ ಏನಾದರೂ ಇದೆಯಾನೆ? ಏನೇ ನೀನು ಮಾರ್ನಿಂಗ್ಗೆ ಬ್ಯಾಡ್ ವರ್ಡ್ಸ್ ಮಾತಾಡ್ತೀಯಲ್ಲ, ಅದೆಲ್ಲ ಬಿಡು. ನಾನು ನಿನ್ ಜೊತೆ ಏನೋ ಮಾತಾಡ್ಬೇಕು. ಬಾ, ರೆಸ್ಟೋರೆಂಟ್ಗೆ ಹೋಗೋಣ. ಯಾವಾಗ್ಲೂ ವಟ 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 ಅಂತ ಮಾತಾಡ್ತಾನೆ ಇರ್ತೀಯಲ್ಲ, ಅದ್ರಲ್ಲೇನು ಸ್ಪೆಷಲು? ಅದು ಮೂಡ್ ನೋಡಿ ಮಾತಾಡ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ರೆಸ್ಟೋರೆಂಟಿಗೆ ಬಾ, ಅಲ್ಲೋಗಿ ಮಾತಾಡೋಣ. ಯಾರು ಹೇಳಿದ್ದು? ಅಯ್ಯಯ್ಯೋ, ಅದು ನಾನೇ ಹೇಳಿದ್ದು. ಸರಿ ಸರಿ, ಬೇಗ ಗೆಟ್ ಅಪ್ ಅಂಡ್ ಗೆಟ್ ರೆಡಿ. ಬೇಗ ರೆಡಿ ಆಗೋ ಆಯ್ತಾ? ಗೆಟ್ ಅಪ್ ಗೆಟ್ ರೆಡಿ. ಓಕೆ, ಕಮ್. So Talkies app, all the best.